ಸೋರಿಯಾಸಿಸ್ ಇದೆ, ಜೊತೆಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅಥವಾ ನಿಮುರಿಕೆ ಆಗ್ತಾ ಇಲ್ಲ. ಯಾಕೆ? ಏನಾದ್ರೂ ಸಮಸ್ಯೆ ಇದೆಯಾ? ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ತಜ್ಞ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇವತ್ತಿನ ಏನು ವಿಷಯ ಅಂದ್ರೆ, ಸೋರಿಯಾಸಿಸ್ಗೆ ಸೆಕ್ಸ್ಗೆ ಏನಾದ್ರೂ ಲಿಂಕ್ ಇದೆಯಾ? ಯಾಕಂದ್ರೆ ತುಂಬಾ ನಾನು ಪೇಷಂಟ್ ರೀಸೆಂಟ್ಲಿ ನೋಡ್ತಾ ಇದ್ದೀನಿ, ಸೋರಿಯಾಸಿಸ್ ಇದ್ರೆ ಸೆಕ್ಸ್ ಪವರ್ ಕಡಿಮೆ ಇದ್ದೇ ಇರುತ್ತೆ. ಯಾಕಂದ್ರೆ ನನ್ನ ಹತ್ರ ರೀಸೆಂಟ್ಲಿ ಒಂದು ಲಾಸ್ಟ್ 2 months ನಲ್ಲಿ ಒಂದು 10 ಪೇಷಂಟ್ ಬಂದಿದ್ದಾರೆ. ಸೋರಿಯಾಸಿಸ್ ಇದೆ, ಜೊತೆಗೆ ಸೆಕ್ಸ್ ಪ್ರಾಬ್ಲಮ್ ಇದೆ ಅಥವಾ ನಿಮುರಿಕೆ ಆಗ್ತಾ ಇಲ್ಲ. ಯಾಕೆ? ಏನಾದ್ರೂ ಸಮಸ್ಯೆ ಇದೆಯಾ? ನಾನು ಹೇಳ್ಕೊಡ್ತೀನಿ. ಯಾಕಂದ್ರೆ ಯಾರಿಗೆ ಸೋರಿಯಾಸಿಸ್ ಇದೆಯೋ ನೋಡಿ, ಅವ್ರ ಬಾಡಿನಲ್ಲಿ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಅವ್ರ ಮೈಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗಿದ್ದಿರುತ್ತೆ. ನಮ್ಮ ಹತ್ರ ಲಾಸ್ಟ್ ಇಯರ್ ಒಂದು ಪೇಷಂಟ್ ಬಂದಿದ್ರು, ಹೆಸರು ಹೇಳೋದು ಬೇಡ. ಯಂಗ್ ಏಜ್, ಲೈಕ್ 32 years, ಒಳ್ಳೆ ಸಂಪಾದನೆ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಸಾಫ್ಟ್ವೇರ್ ಇಂಜಿನಿಯರು. ಬಟ್ ಏನಂದ್ರೆ ಪಾಪ ಅವನಿಗೆ ಇಡೀ ಬಾಡಿನಲ್ಲಿ ಸೋರಿಯಾಸಿಸ್, ಇಡೀ ಹಿಂಗ್ ಶರ್ಟ್ ತೆಗೆದ್ಬಿಟ್ರೆ ಮೈ ತುಂಬಾ ಎಲ್ಲ ವೈಟ್ ಬ್ಲ್ಯಾಕ್, ಬ್ಲ್ಯಾಕ್ ವೈಟ್, ಬ್ಲ್ಯಾಕ್ ರೆಡ್ ಕಲರ್, ಪೂರ್ತಿ ಮೈ ತುಂಬಾ ಎಲ್ಲ ಪ್ಯಾಚಸ್ ಇದೆ. ಸೊ ಏನಾಗುತ್ತೆ, ಯಾವಾಗ ಯಾರಿಗೆ ಸೋರಿಯಾಸಿಸ್ ಇರುತ್ತೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಅವ್ರ ಪಾರ್ಟ್ನರ್ ಇದ್ದಾರೆ, ವೈಫ್ ಇದ್ದಾರೆ ಅಥವಾ ಇದು ಇದ್ರೆ, ಅವರಿಗೆ ಸ್ವಲ್ಪ ಅದು ನೋಡ್ಬಿಟ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಅದು ಏನಾಗುತ್ತೆ, ಅವರು ಆ ಪಾರ್ಟ್ನಲ್ಲಿ ಕಿಸ್ ಮಾಡೋದಾಗ್ಲಿ, ಬಾಡಿದಿಂದ ಒಂದು ಕೈ ಅಳಾಡ್ಸೋದಾಗ್ಲಿ, ಸೊ ಪಾರ್ಟ್ನರ್ ಕಡೆಯಿಂದ ಏನಾಗುತ್ತೆ, ಅವ್ರಿಗೆ ಸ್ಟಿಮ್ಯುಲೇಷನ್ ಕಡಿಮೆ ಬರುತ್ತೆ. ಯಾಕಂದ್ರೆ ಅದು ಓರಲ್ ಸೆಕ್ಸ್ ಮಾಡೋದಿರ್ಬೋದು, ಕಿಸ್ ಮಾಡೋದಿರ್ಬೋದು, ಬಾಡಿನಲ್ಲಿ ಎಲ್ಲ ಕಡೆ ಚುಂಬನ ಮಾಡೋದಿರ್ಬೋದು, ಅಥವಾ ಒಬ್ಬರಿಗೆ ಈ ಥರ ಹಾಗೆ ಮಾಡಿಬಿಟ್ಟು ಮಲ್ಗೋದಿರ್ಬೋದು. ಸೊ ಅಪೋಸಿಟ್ ಪಾರ್ಟ್ನರ್ ಏನಿರುತ್ತೆ ಅಷ್ಟು ಕಂಫರ್ಟೇಬಲ್ ಇರಲ್ಲ. ಯಾಕಂದ್ರೆ ಇವನಿಗೆ ಏನೋ ಸ್ವಲ್ಪ ಸೆಕ್ಸ್ ಬಾಡಿನಲ್ಲಿ ಸ್ಕಿನ್ ಚೆನ್ನಾಗಿರಲ್ಲ. ಸೊ ಅವ್ನಿಗೆ ಸ್ಟಿಮ್ಯುಲೇಷನ್ ಕಡಿಮೆ ಇದ್ರೆ ಆಗುತ್ತೆ. ನ್ಯಾಚುರಲಿ ಏನಂದ್ರೆ ಅವನಿಗೆ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಅಷ್ಟು ಚೆನ್ನಾಗಿ ಸಿಕ್ರೇಟ್ ಆಗಲ್ಲ. ಸೊ ಬಾಡಿ ಏನಿದೆಯಲ್ಲ, ಅದು ಒಂದು ಮಷೀನ್ ಇಲ್ಲ, ಹಿಂಗೆ ಬಟನ್ ಮಾಡಿಬಿಟ್ರೆ ಹಿಂಗೆ ಕಟ್ ಅಂತ ಎರೆಕ್ಷನ್ ಆಗಬೇಕಂತ ಆ ಥರ ಇರಲ್ಲ. ಎರಡೂ ಕಡೆಯಿಂದ ಆ ಬಯೋಲಾಜಿಕಲ್ಲು, ಕೆಮಿಕಲ್ಲು, ಸೈಕಲಾಜಿಕಲ್ ಏನಾಗಬೇಕು, ಎಕ್ಸ್ಚೇಂಜ್ ಆಗಬೇಕು ಎನರ್ಜಿ. ಅವಾಗ ಮಾತ್ರ ಫೀಮೇಲ್ ಸ್ಟಿಮ್ಯುಲೇಷನ್. ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ವಾಜೀಕರಣ ದ್ರವ್ಯಗಳು ಹೇಳಿದ್ದಾರೆ, ಇದು ತಿನ್ನಿ, ಇದು ತಿನ್ನಿ, ಇದು ತಿನ್ನಿ, ಇದು ತಿನ್ನಿ, ಇಷ್ಟೆಲ್ಲ ತಿಂದ್ರೆ ಏನಾಗುತ್ತೆ, ಸೆಕ್ಸ್ ಪವರ್ ಜಾಸ್ತಿ ಆಗುತ್ತೆ ಅಂತ. ಬಟ್ ಅದರಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ವಾಜೀಕರಣ ದ್ರವ್ಯ ಏನ್ ಹೇಳ್ತಾರೆ ಅಂದ್ರೆ, ಒಂದು ಹುಡುಗಿ ಅಥವಾ ಒಂದು ಸ್ತ್ರೀ ಹೀಗಿರುತ್ತೆ ಅಂದ್ರೆ, ನೀವು ಏನ್ ತಿಂದಿಲ್ಲ ಅಂದ್ರೆ ಆಕಿ ಬಾಡಿ ಟಚ್ ದಿಂದಾನೇ ನಿಮ್ ಬಾಡಿನಲ್ಲಿ ಇಷ್ಟು ಕರೆಂಟ್ ಪಾಸ್ ಆಗುತ್ತೆ ಅಂದ್ರೆ ನಿಮ್ ಎರೆಕ್ಷನ್ ಆಗ್ಬೇಕು. ಬಟ್ ಅಲ್ಲಿಂದ ಪಾಸಿಟಿವ್ ಎನರ್ಜಿ ಬರಬೇಕು. ಇನ್ ಕೇಸ್ ನಿಮ್ ಪಾರ್ಟ್ನರ್ ಇದ್ದಾಳೆ, ಬಟ್ ನಿಮ್ಗೆ ಈ ತರ ಸ್ಕಿನ್ ಪ್ರಾಬ್ಲಮ್ ಇದೆಯಲ್ಲ, ಅವ್ರು ಅಷ್ಟು ಕಂಫರ್ಟೇಬಲ್ ಇಲ್ಲ, ಅವ್ರ ಬಾಡಿದಿಂದ ಆ ಫೀಲಿಂಗ್ ಬರ್ತಾ ಇಲ್ಲ, ಆ ಎನರ್ಜಿ ಟ್ರಾನ್ಸ್ಮಿಟ್ ಆಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ, ನಿಮ್ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ರಿಲೀಸ್ ಆಗಲ್ಲ. ಟೆಸ್ಟೋಸ್ಟಿರಾನ್ ರಿಲೀಸ್ ಆಗಲ್ಲ ಅಂದ್ರೆ ಏನಾಗುತ್ತೆ, ಅವಾಗ ಸ್ಲೋಲಿ ನಿಮುರಿಕೆ ಚೆನ್ನಾಗಲ್ಲ. ಆದ್ರೂ ಜಸ್ಟ್ ಹಿಂಗ್ ಒಳಗಡೆ ಹಾಕ್ತಾ ಹೋದ್ರೆ ಡ್ರಾಪ್ ಆಗ್ತಾ ಇದೆ. ಸೊ ಫಸ್ಟ್ ಈ ಕಂಡೀಷನ್ ಅಲ್ಲಿ ಏನೈತಿಲ್ಲ, ಇಟ್ ಈಸ್ ಎ ಸೈಕಲಾಜಿಕಲ್ ಡಿಸಾರ್ಡರ್ ಹೇಳ್ಬೇಕಂದ್ರೆ. ಸೊ ಫಸ್ಟ್ ನಮ್ಮ ಹತ್ರ ಬನ್ನಿ, ನಿಮ್ ಸೋರಿಯಾಸಿಸ್ ನ ಟ್ರೀಟ್ ಮಾಡೋಣ. ಒಂದ್ಸತಿ ನಿಮ್ ಕಂಪ್ಲೀಟ್ ಸೋರಿಯಾಸಿಸ್ ಟ್ರೀಟ್ ಆಯ್ತು, ನಿಮ್ ಸ್ಕಿನ್ ಕಲರ್ ಎಲ್ಲ ಫುಲ್ ನಾರ್ಮಲ್ ಆಯ್ತು, ನ್ಯಾಚುರಲ್ ಆಗಿ ನಿಮ್ ಚೆನ್ನಾಗಿ ನೋಡಕ್ ಹ್ಯಾಂಡ್ಸಮ್ ಕಾಣ್ತಾ ಇದಾರೆ, ನಿಮ್ ಪಾರ್ಟ್ನರ್ ಆರಾಮಾಗಿ ನಿಮ್ ಜೊತೆಗೆ ಅಟ್ರಾಕ್ಟ್ ಆಗ್ತಾರೆ, ನಿಮ್ಮ ಹತ್ರ ಬರ್ತಾರೆ, ನಿಮಗೆ ಟಚ್ ಮಾಡ್ತಾರೆ, ನಿಮ್ಮ ಕಿಸ್ ಮಾಡ್ತಾರೆ, ಓರಲ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಸ್ಟಿಮ್ಯುಲೇಷನ್ ಜಾಸ್ತಿ ಆಗ್ಬಿಡುತ್ತೆ. ಸ್ಟಿಮ್ಯುಲೇಷನ್ ಜಾಸ್ತಿ ಆಗ್ಬಿಟ್ರೆ ಸೆಕ್ಸ್ ಮಾಡ್ತೀರಾ. ಸೊ ಯಾವುದೋ ರೀತಿ ಭಯ ಬೇಡ, ಹೆದರಿಕೆ ಬೇಡ, ಅಥವಾ ಡಿಪ್ರೆಷನ್ ಇಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ. ಲಾಸ್ಟ್ ಇಯರ್ ಬಂದಿದ್ದ ಹುಡುಗ ಏನಂತ, ನಾನು ಬಿಫೋರ್ ಮ್ಯಾರೇಜ್ ಬಂದಿದ್ದು ಸರ್, ನನಗೆ ಮದುವೆನೇ ಬೇಡ, ಮನೆಯಲ್ಲಿ ಫೋರ್ಸ್ ಮಾಡ್ತಾ ಇದ್ದಾರೆ ನೋಡಿ, ಈ ತರ ಶರ್ಟ್ ಬಿಸ್ ತೆಗೆದ್ರೆ ನಾನು ಈ ತರ ಬಾಡಿ ನೋಡ್ಬಿಟ್ಟು ಯಾವ ಹುಡುಗಿ ನನ್ನ ಜೊತೆ ಮಲ್ಗ್ತಾಳ ಸರ್ ಅಂತ ಇಷ್ಟು ಬೇಜಾರಾಯ್ತು ಪಾಪ. ಬಟ್ ನಮ್ಗೆ ಅವನಿಗೆ 3 ತಿಂಗಳ ಟ್ರೀಟ್ಮೆಂಟ್ ನಲ್ಲಿ ಕಂಪ್ಲೀಟ್ ಸೋರಿಯಾಸಿಸ್ ಕ್ಲಿಯರ್ ಆಗಿದೆ, ಮದುವೆ ಆಗಿ ಚೆನ್ನಾಗಿ ಹ್ಯಾಪಿಲಿ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಸೋರಿಯಾಸಿಸ್ಗೆ ಜಾಸ್ತಿ ಟೆನ್ಷನ್ ಮಾಡೋದು ಅವಶ್ಯಕತೆ ಇಲ್ಲ. ಅದು ಜಸ್ಟ್ ನಾವು ಆರಾಮಾಗಿ ಟ್ರೀಟ್ ಮಾಡ್ಬೋದು, ಪ್ರೊವೈಡೆಡ್ ಸ್ವಲ್ಪ ಪಥ್ಯ ಮೇಲೆ ಇರಬೇಕಾಗುತ್ತೆ. ಸೊ ಏನೋ ಸ್ವಲ್ಪ ತಗೋಬೇಕಂದ್ರೆ ಏನೋ ಕಳ್ಕೊಬೇಕಾಗುತ್ತೆ, ಸ್ವಲ್ಪ ಫುಡ್ ನಲ್ಲಿ ಕಂಟ್ರೋಲ್ ಹೇಳ್ತೀವಿ, ಅದು ಮಾಡಿ, ವ್ಯಾಯಾಮ ಮಾಡಿ, ಯೋಗ ಪ್ರಾಣಾಯಾಮ ಮಾಡಿ, ಒಳ್ಳೆ ಆಹಾರ ತೊಳಿ, ಸೆಕ್ಸ್ ಲೈಫ್ ನ ಎಂಜಾಯ್ ಮಾಡಿ. ಯಾಕಂದ್ರೆ ಸೋರಿಯಾಸಿಸ್ ಏನಿದೆ, ಇಟ್ ಈಸ್ ಆಟೋ ಇಮ್ಯೂನ್ ಕಂಡೀಷನ್. ಅದರಲ್ಲಿ ಏನಂದ್ರೆ ಬಾಡಿ ಇಮ್ಯುನಿಟಿ ಬಾಡಿ ಅಗೇನ್ಸ್ಟ್ ವರ್ಕ್ ಆಗ್ತಾ ಇದೆ, ನಿಮ್ ಇಮ್ಯುನಿಟಿ ಫುಲ್ ಆಗಿದೆ, ನೀವು ಏನಾಗುತ್ತೆ ನಿಮ್ ಬಾಡಿನ ಕನ್ಫ್ಯೂಸ್ ಮಾಡಿದೀರಾ. ಸೊ ಆ ಕನ್ಫ್ಯೂಷನ್ ನಾವು ಏನ್ ಮಾಡ್ತೀವಿ, ರಿಲೀವ್ ಮಾಡ್ತೀವಿ. ಆ ಸೋರಿಯಾಸಿಸ್ ಯಾಕೆ ಬಂದಿದೆ, ಮೋಸ್ಟ್ ಆಫ್ ದ ಟೈಮ್ ಇಮ್ಯುನಿಟಿ ಡ್ರಾಪ್ ದಿಂದ ಬರುತ್ತೆ, ಸೈಕಾಲಜಿಕಲ್ ಸ್ಟ್ರೆಸ್ ದಿಂದ ಬರುತ್ತೆ, ಅಥವಾ ಒಬ್ಬರು ಫ್ಯಾಮಿಲಿಯಲ್ಲಿ ಅನುವಂಶಿಕ ಇರುತ್ತೆ. ಆ ತರ ಏನಾದ್ರೂ ಇದ್ರೆ ಅದಕ್ಕೆ ಪರಿಹಾರ ಇದೆ. ಡೈರೆಕ್ಟ್ ಆಗಿ ನಮಗೆ ಭೇಟಿ ಮಾಡಿ, ನೀವು ಪ್ರಾಬ್ಲಮ್ ಸ್ಲೋಲಿ ಏನ್ ಮಾಡ್ತೀವಿ, ಹಾಫ್ ಅನ್ ಅವರ್ ಟೈಮ್ ಕೊಟ್ಬಿಟ್ಟು ಕಂಪ್ಲೀಟ್ ಪ್ರಾಬ್ಲಮ್ ನ ಅಂಡರ್ಸ್ಟ್ಯಾಂಡ್ ಮಾಡಿ, ಆ ಪ್ರಕಾರ ನಿಮ್ಗೆ ನಿಮ್ ಎದುರೇ ಆಯುರ್ವೇದಿಕ್ ಮೆಡಿಸಿನ್ ನ ಪ್ರಿಪೇರ್ ಮಾಡ್ತೀವಿ. ಆ ಕಂಪನಿದು ಐಟಮ್ ನಾವು ಸೇಲ್ ಮಾಡಲ್ಲ, ನಿಮ್ ಎದುರೇ ನಿಮ್ ಪ್ರಾಬ್ಲಮ್ ಕೇಳ್ಬಿಟ್ಟು ಏನೇನು ಔಷಧಿ ನಿಮ್ ಎದುರೇ ರೆಡಿ ಮಾಡ್ಕೊಡ್ತೀವಿ. ಸೊ ಅದು ಆಗಿ ನಾನು ಹೇಳ್ಬೋದು ನಿಮ್ಗೆ.
ಸೊ ಇನ್ ಫ್ಯೂಚರ್ ನಿಮಗೆ ಸೋರಿಯಾಸಿಸ್ ಇದೆ, ಅದರಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ನೇರವಾಗಿ ನಾನು ಸಂಪರ್ಕ ಮಾಡಿ. ಧನ್ಯವಾದ.